ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಮ್ಮ ಮಾರ್ಕೆಟಲ್ಲಿ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂತು ಅಂತಲೇ ಹೇಳ್ಬೋದು. ಅದರ ಹಿಂದಿನ ಕಾರಣಗಳು ಏನಿರ್ಬೋದು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ನಾವು ನಿಫ್ಟಿ 50 ಪರ್ಫಾರ್ಮೆನ್ಸ್ ಅನ್ನು ನೋಡ್ಬೋದು. ಇಲ್ಲಿ 428 ಪಾಯಿಂಟ್ಸ್ ಅಥವಾ 1.76% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ರ್ಯಾಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಕೆಲವು ಅಪ್ಡೇಟ್ ಗಳನ್ನ ನೋಡಿದ್ವಿ. ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇತ್ತು, ಜೊತೆಗೆ ಅಮೆರಿಕದಿಂದ ಒಂದು ಗುಡ್ ನ್ಯೂಸ್ ಕೂಡ ಬಂದಿತ್ತು. ಓಪನಿಂಗ್ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇತ್ತು. ಅದೇ ರೀತಿ ಓಪನಿಂಗ್ ಇಂಡಿಕೇಶನ್ ಪಾಸಿಟಿವ್ ಇದ್ದಾಗೆ ಪಾಸಿಟಿವ್ ಆಗಿ ಓಪನ್ ಆಯ್ತು. ನಂತರ ಭರ್ಜರಿ ಪರ್ಫಾರ್ಮೆನ್ಸ್ ಅಥವಾ ಭರ್ಜರಿ ರ್ಯಾಲಿ ಕಂಡುಬಂತು ಅಪ್ ಟು ಕೊನೆವರೆಗೂ ಕೂಡ. ಜೊತೆಗೆ ಮತ್ತೊಮ್ಮೆ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡ್ತು. ನೋಡ್ಬೋದು 24,861 52 ವೀಕ್ ಐ. ಹಾಗೆ ಇವತ್ತಿನ ಐ ಕೂಡ ನೋಡ್ಬೋದು 24,861. 24,853 52 ವೀಕ್ ಐ ಇತ್ತು. ಅದನ್ನ ದಾಟಿ 861 ಹೋಗಿ ಮತ್ತೆ 834ಕ್ಕೆ ಬಂದು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಮ್ಮ ನಿಫ್ಟಿ. ಹಾಗೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 1,292 ಪಾಯಿಂಟ್ಸ್ ಅಥವಾ 1.62% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಹಾಗೆ ಇಲ್ಲಿ 52 ವೀಕ್ ಐ ಅನ್ನು ಅಚೀವ್ ಮಾಡಲಿಲ್ಲ. ನೋಡಬಹುದು 81,587 ಇದೆ 52 ವೀಕ್ ಐ. 427 ಹೋಗಿ ವಾಪಸ್ ಬಂದು 332ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೆನ್ಸೆಕ್ಸ್. ಬಟ್ ಎರಡೂ ಕಡೆ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 1.6% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ ನಿಫ್ಟಿ 100 ಅಲ್ಲಿ 1.7% ಪಾಸಿಟಿವ್ ಇದೆ. ನಿಫ್ಟಿ 200 ಅಲ್ಲಿ 1.73% ಪಾಸಿಟಿವ್ ಇದೆ. 500 ಕೂಡ ನೋಡಬಹುದು 1.64% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಲಾರ್ಜ್ ಕ್ಯಾಪ್ 1.5% 1.25% ವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ. ನಂತರ ಮಿಡ್ ಕ್ಯಾಪ್ಗೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 2.24% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 1.81% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ ಅಲ್ಲಿ ನಿಯರ್ಲಿ 1% ಪಾಸಿಟಿವ್ ಇದೆ. ನಂತರ ಮಿಡ್ ಕ್ಯಾಪ್ 150 1.72% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 ಮೋರ್ ದೆನ್ 1% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ಕೂಡ ನಿಯರ್ಲಿ 1% ಪಾಸಿಟಿವ್ ಇದೆ. ಮೈಕ್ರೋ ಕ್ಯಾಪ್ಗೆ ಬಂದ್ರೆ ಅಲ್ಲೂ ಕೂಡ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಮಿಡ್ ಕ್ಯಾಪ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಯರ್ಲಿ 2% ಅಥವಾ ಅಬೌವ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ಬಂದ್ರೆ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಅಲ್ಲಿ ಬಂದಿದೆ. ನೋಡಿದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ನಿಫ್ಟಿ 50 ಇಂದ ಹಿಡಿದು ನಿಫ್ಟಿ 500 ವರೆಗೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಇವತ್ತು ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ಯಾವ ಇಂಡೆಕ್ಸ್ ಕೂಡ ನೋಡಬಹುದು ನೆಗೆಟಿವ್ ಅಲ್ಲಿ ಇಲ್ವೇ ಇಲ್ಲ, ಎಲ್ಲ ಕೂಡ ಪಾಸಿಟಿವ್ ಅಲ್ಲೇ ಇದೆ ಎಕ್ಸೆಪ್ಟ್ ಇಂಡಿಯಾ ವಿಕ್ಸ್. ನಂತರ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.8% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ನಿಫ್ಟಿ ಆಟೋ ಇವತ್ತು ಭರ್ಜರಿಯಾಗಿ ಮಿಂಚಿದೆ ಅಂತಾನೆ ಹೇಳ್ಬೋದು. ನಿಯರ್ಲಿ 2.5% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಮೋರ್ ದೆನ್ 1% ಪಾಸಿಟಿವ್ ಇದೆ. FMCG ನಿಯರ್ಲಿ 1% ಪಾಸಿಟಿವ್ ಇದೆ. ಹಾಗೆ IT 2.3% ಪಾಸಿಟಿವ್ ಇದೆ. ಇದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿರುತ್ತೆ. ಮಾರ್ನಿಂಗ್ ವಿಡಿಯೋ ನೋಡಿದ್ರೆ ಒಂದು ಕ್ಲೂ ಸಿಕ್ಕಿರುತ್ತೆ. ಸೊ ನೋಡೋಣ, ಅದನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಮೆಟಲ್ ಅಂತೂ ನೋಡಬಹುದು 3% ರ್ಯಾಲಿ ಕಂಡು ಬಂದಿದೆ ಮೆಟಲ್ ಅಲ್ಲಿ. ನಂತರ ಫಾರ್ಮಾ ಮೋರ್ ದೆನ್ 2%, PSU ಬ್ಯಾಂಕ್ ಗಳಲ್ಲಿ 1.6%, ಪ್ರೈವೇಟ್ ಬ್ಯಾಂಕ್ಗಳು 0.59%, ರಿಯಾಲಿಟಿ ಮೋರ್ ದೆನ್ 1%, ಹೆಲ್ತ್ ಕೇರ್ ನೋಡಬಹುದು 2.73% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 1.5%, ಆಯಿಲ್ ಅಂಡ್ ಗ್ಯಾಸ್ ನಿಯರ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಓವರ್ ಆಲ್ ಎಲ್ಲ ಸೆಕ್ಟೋರಲ್ ಇಂಡೈಸಸ್ಗಳು ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ನೋಡಬಹುದು ಯಾವುದು ರೆಡ್ ಅಲ್ಲಿ ಇಲ್ವೇ ಇಲ್ಲ. ಹಾಗಾದ್ರೆ ನಮಗೆ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಏನಾದ್ರೂ ಸುದ್ದಿ ಬಂತಾ ಅದನ್ನ ನಾವು ಒಂದ್ಸಲ ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ಅಂತ. ಇಲ್ಲಿ ಅಮೆರಿಕನ್ ಮಾರ್ಕೆಟ್ ಅಂತೂ ಇದು ನಿನ್ನೆಯ ಪರ್ಫಾರ್ಮೆನ್ಸ್, ಇವತ್ತಿಂದಲ್ಲ. ಹಾಗೆ ನಾವು ಡೌನ್ ಬಂದ್ರೆ ಯುರೋಪಿಯನ್ ಮಾರ್ಕೆಟ್ ಸಿಗುತ್ತೆ. ಇಲ್ಲಿ ನೋಡಬಹುದು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್. ಫ್ರಾನ್ಸ್ ಇದು UK ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಡಾಕ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇದು ಜರ್ಮನಿಯ ಇಂಡೆಕ್ಸ್ CAC ಚೆನ್ನಾಗಿದೆ. ಯೂರೋ ಸ್ಟಾಕ್ಸ್ AEX ಇವು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೇವೆ. ಇಲ್ಲಿ ಸ್ವಲ್ಪ ಬೋವೆಸ್ಪಾ S&P ಇವು ಸ್ವಲ್ಪ ನೆಗೆಟಿವ್ ಅಲ್ಲಿ ಇದಾವೆ. ನಂತರ ಕೆಳಗಡೆ ಬಂದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ. ಅಂತ ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅಥವಾ ಅಂತ ದೊಡ್ಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವು. ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ, ಮೆಜಾರಿಟಿ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇದ್ವು. ಅದೇ ರೀತಿ ಕ್ಲೋಸಿಂಗ್ ಕೂಡ ಪಾಸಿಟಿವ್ ಅಲ್ಲೇ ಇದೆ ನೋಡಬಹುದು. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ. ಅದೇನು ತುಂಬಾ ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ನಮ್ಮ ಮಾರ್ಕೆಟ್ ಮೇಲೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾವೆಲ್ಲ ಕಾರಣಗಳು ನಮ್ಮ ಮಾರ್ಕೆಟ್ ಮೇಲೆ ಇವತ್ತು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ವು? ಆ ವಿಚಾರಕ್ಕೆ ಬರೋದಾದ್ರೆ ಮೊದಲನೇದಾಗಿ ಬಜೆಟ್. ಸೊ ಕೆಲವರಿಗೆ ಶಾಕ್ ಆಗ್ಬೋದು, ಬಜೆಟ್ ಯಾಕೆ ಅಂತ. ಯಾಕಂದ್ರೆ ಬಜೆಟ್ ಆಗಾಗ್ಲೇ 3 ದಿನ ಕಳಿತು. ಹಾಗಾಗಿ ಹೇಳ್ತೀನಿ ಅದನ್ನು ಕೂಡ. ಸೊ ಮೊದಲಿಗೆ ನಮ್ಗೆ ಒಂದು ಅರ್ಡಲ್ ಯಾವ್ದಿತ್ತು, ಎಲೆಕ್ಷನ್ ಮುಂಚೆ ಎಲೆಕ್ಷನ್ ರಿಸಲ್ಟ್ ಒಂದು ಅಡ್ಡಿ ಆಗಿತ್ತು ಮಾರ್ಕೆಟ್ಗೆ. ನಂತರ ಎಲೆಕ್ಷನ್ ಆಗಿ ರಿಸಲ್ಟ್ ಬಂದು ಸರ್ಕಾರ ರಚನೆ ಆದ್ಮೇಲೆ ನೆಕ್ಸ್ಟ್ ಅಡ್ಡಿ ಇದ್ದಿದ್ದು ಬಜೆಟ್. ಸೊ ಬಜೆಟ್ ಕೂಡ ಆಯ್ತು. 2 ಅರ್ಡಲ್ಸ್ ಮುಗಿದೋಯ್ತು. ಅಂದ್ರೆ ಬಜೆಟ್ ಆದ್ಮೇಲೆ ನೆಕ್ಸ್ಟ್ ಡೇನೆ ರ್ಯಾಲಿ ಬರ್ಬೇಕಿತ್ತಲ್ಲ ಅನ್ನೋ ಅಂತ ಡೌಟ್ ಕೂಡ ನಿಮ್ಗೆ ಬರ್ಬಹುದು.
ಯಾಕೆ ಬಜೆಟ್ ಆದ ನೆಕ್ಸ್ಟ್ ಡೇ ಬರದೆ 3 ದಿನ ಆದ್ಮೇಲೆ ಬಂತು ಅಂತ ಕೂಡ ಬರ್ಬೋದು. ಅದಕ್ಕೆ ಕಾರಣ ಕೂಡ ಇದೆ. ಅದು ಏನು ಅಂತಂದ್ರೆ F&O ಎಕ್ಸ್ಪೈರಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ತಿಂಗಳ ಕೊನೆಯ ಗುರುವಾರ ಫ್ಯೂಚರ್ ಅಂಡ್ ಆಪ್ಷನ್ಸ್ ಎಕ್ಸ್ಪೈರಿ ಡೇ ಇರುತ್ತೆ. ಅದು ನಿನ್ನೆ ಆಗಿದೆ. ಸೊ ಯೂಶಲಿ ನಾವು ನೋಡ್ತಾ ಇರ್ತೀವಿ ಯಾವಾಗ್ಲೂ ಗುರುವಾರದ ಸೆಷನ್, ಎಸ್ಪೆಷಲಿ ಲಾಸ್ಟ್ ಗುರುವಾರ, ತಿಂಗಳ ಕೊನೆಯ ಗುರುವಾರ ಮಾರ್ಕೆಟ್ ಅಲ್ಲಿ ವೋಲಟಿಲಿಟಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಬಿಗ್ ಪ್ಲೇಯರ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಇದ್ದಂತ ಸಮಯದಲ್ಲಿ ಸ್ವಲ್ಪ ವೆಯ್ಟ್ ಮಾಡ್ತಾರೆ. ಎಸ್ಪೆಷಲಿ ನಾವು ನಮ್ಮ ಮಾರ್ಕೆಟ್ ನ ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ ಕೇಸ್ ನಾವು 1 ಮಂತ್ ಚಾರ್ಟ್ ಅಲ್ಲಿ ನೀವು ಇಲ್ಲಿ ನೋಡ್ಬೋದು. ಅಲ್ಲಿ ಮೇಲೆ ಹೋಯ್ತು, ನಂತರ 18ನೇ ತಾರೀಕು ನೋಡ್ಬೋದು ಎಲ್ಲಿತ್ತು 24,800 ಇದ್ದಂತ ಮಾರ್ಕೆಟ್ 23ನೇ ತಾರೀಕು ಅಷ್ಟರಲ್ಲಿ ಮೋರ್ ದನ್ 1% ಡೌನ್ ಇದೆ ಹೈಯಿಂದ. ಯಾಕೆಂತಂದ್ರೆ ಬಜೆಟ್ ಹಿಂದಿನ ದಿನ 2 ದಿನ ಆಕ್ಚುಲಿ ಒಳ್ಳೆ ಡೀಸೆಂಟ್ ಕರೆಕ್ಷನ್ ಕಂಡು ಬಂತು. ನಾನು 2 ದಿನ ನಿಮ್ಗೆ ತಿಳಿಸಿದ್ದೆ, ಬಜೆಟ್ ಮುಂಚೆ ಬಿಗ್ ಪ್ಲೇಯರ್ಸ್ ರಿಸ್ಕ್ ಅವರ್ಸ್ ಟ್ರೇಡರ್ಸ್ ಪೊಸಿಷನ್ ಅನ್ನ ಸ್ಕ್ವೇರ್ ಆಫ್ ಮಾಡ್ತಾರೆ, ಅದು ಇಂಪ್ಯಾಕ್ಟ್ ಅನ್ನ ಮಾಡಿರ್ಬೋದು ಮಾರ್ಕೆಟ್ ನ ಕರೆಕ್ಷನ್ ಗೆ ಅಂತ. ಅದು ನಿಮ್ಗೆ ನೆನಪಿದೆ ಅಂದ್ಕೊಳ್ತೀನಿ. ಹಾಗೆ ಸೋಮವಾರ ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು, ಹಲವು ಸ್ಟಾಕ್ ಗಳಲ್ಲೂ ಆಯ್ತು, ಮಾರ್ಕೆಟ್ ಅಲ್ಲೂ ಕೂಡ ಆಯ್ತು. ನಂತರ ಮಂಗಳವಾರ ಬಜೆಟ್ ನ ಕಾರಣಕ್ಕೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು, ಮತ್ತೆ ರಿಕವರಿ ಕಂಡು ಬಂತು. ಮತ್ತೆ ಬುಧವಾರನೂ ಕೂಡ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು, ಅಥವಾ ಫ್ಲಾಟಿಶ್ ಬಂತು. ನಿನ್ನೆ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಬಂತು. ನಂತರ ನಿನ್ನೆಯ ಎಕ್ಸ್ಪೈರಿ ಆದ್ಮೇಲೆ ಬಿಗ್ ಪ್ಲೇಯರ್ಸ್ ಇವತ್ತು ಎಂಟರ್ ಆಗಿರುವಂತ ಚಾನ್ಸಸ್ ಇದೆ. ಚಾನ್ಸಸ್ ಅಂತಾನೆ ಹೇಳ್ಬೋದು. ಅದು ಯಾಕೆಂತಂದ್ರೆ ಎಕ್ಸ್ಪೈರಿ ಡೇ ಆಗೋವರೆಗೂ ವೆಯ್ಟ್ ಮಾಡ್ತಾರೆ. ಯಾಕೆಂದ್ರೆ ಯಾವ ರೀತಿ ಮೊಮೆಂಟಮ್ ಬರುತ್ತೆ ಗೊತ್ತಿಲ್ಲ. ಸೊ ಯಾಕೆ ರಿಸ್ಕ್ ತಗೊಳ್ಳೋದು ಅನ್ನೋ ಯೋಚನೆಯಲ್ಲಿ ಸ್ವಲ್ಪ ವೆಯ್ಟ್ ಅಂಡ್ ವಾಚ್ ಪಾಲಿಸಿಯನ್ನ ಬಳಸಿ ಎಕ್ಸ್ಪೈರಿ ಡೇ ಆದ್ಮೇಲೆ ಇವತ್ತು ತಮ್ಮ ಪೊಸಿಷನ್ಸ್ ಅನ್ನ ತಗೊಂಡಿರುವಂತ ಚಾನ್ಸಸ್ ಇದೆ. ಇದು ಮಾರ್ಕೆಟ್ ನ ಮೇಲೆ ಒಂದು ಬಿಗ್ ಪಾಸಿಟಿವ್ ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2 ಬಿಗ್ ಹರ್ಡಲ್ಸ್ ಮುಗಿದೋಯ್ತು. ಒಂದು ಎಲೆಕ್ಷನ್ ಇತ್ತು, ಅದು ಅಷ್ಟು ಮಂತೆ ಮುಗಿದೋಗಿತ್ತು. ಈ ತಿಂಗಳು ಬಜೆಟ್ ಇತ್ತು, ಅದು ಕೂಡ ಮುಗಿತು. ಜೊತೆಗೆ ಯಾವುದೇ ಪಾಲಿಸಿ ಚೇಂಜಸ್ ನಾವು ನೋಡ್ಲಿಕ್ಕೆ ಸಿಗ್ಲಿಲ್ಲ. ಮೇಜರ್ ಪಾಲಿಸಿ ಚೇಂಜಸ್ ಯಾವುದೂ ಆಗಿಲ್ಲ, ಎಲ್ಲಾನು ಕೂಡ ಸೇಮ್ ಕಂಟಿನ್ಯೂ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಅಲೋಕೇಶನ್ ಜಾಸ್ತಿನೇ ಮಾಡಿದ್ದಾರೆ. ಮೇಜರ್ ಶಿಫ್ಟ್ ಎಲ್ಲೂ ಇಲ್ಲ. ಎಲ್ಲಿ ಯೂ ಟರ್ನ್ ಮಾಡುತ್ತೋ ಸರ್ಕಾರ ಅನ್ನೋ ಭಯ ಬಿಗ್ ಪ್ಲೇಯರ್ಸ್ ಅಲ್ಲಿ ಇತ್ತು. ಆ ಭಯ ಬಜೆಟ್ ನ ನಂತರ ಮಾಯ ಆಯ್ತು. ಸೊ ಎಕ್ಸ್ಪೈರಿ ಡೇ ವರೆಗೂ ವೇಟ್ ಮಾಡಿ ನಂತರ ತಮ್ಮ ಪೊಸಿಷನ್ಸ್ ಅನ್ನು ತಗೊಂಡಿದ್ದಾರೆ. ಈಗ ಅದು ಮೇಜರ್ ಪಾಸಿಟಿವ್ ಶಿಫ್ಟ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು. ಹಾಗೆ ಸೋಮವಾರ ಏನಾಗುತ್ತೋ ಗೊತ್ತಿಲ್ಲ, ಆದ್ರೆ ಇವತ್ತಂತೂ ಭರ್ಜರಿ ಪರ್ಫಾರ್ಮೆನ್ಸ್ ನಮ್ಗೆ ನೋಡ್ಲಿಕ್ಕೆ ಹಾಗೆ ತುಂಬಾ ಜನ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದೇನಂದ್ರೆ ಎಲ್ಲಿ ವ್ಯಾಲ್ಯೂಯೇಷನ್ ಕಡಿಮೆ ಇದೆಯೋ ಅಂತ ಕಡೆ ಒಳ್ಳೆ ಅಪರ್ಚುನಿಟಿ ಇದೆ ಈಗಲೂ ಕೂಡ ಅಂತ ಹೇಳ್ತಾರೆ. ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಅಲ್ಲಿ. ಸೊ ಲಾರ್ಜ್ ಕ್ಯಾಪ್ ನಾವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಹೋಲಿಸಿದ್ರೆ ಕಡಿಮೆ ರ್ಯಾಲಿ ಕಂಡು ಬಂದಿರುವಂತಹ ಸೆಕ್ಟರ್. ಸೊ ಅಲ್ಲಿ ನೀವು ಕ್ವಾಲಿಟಿ ಸ್ಟಾಕ್ ಗಳನ್ನ ಹುಡುಕಿ ಈಗಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನೋ ಒಪಿನಿಯನ್ ಗಳು ಸಾಕಷ್ಟು ಎಕ್ಸ್ಪರ್ಟ್ಸ್ ಇಂದ ಬರ್ತಿದೆ. ಸೊ ನೋಡೋಣ, ಅದ್ರ ಬಗ್ಗೆ ಕೂಡ ಕೆಲವು ವಿಷಯನ ತಿಳ್ಕೊಳ್ಳೋಣ. ನಂತರ ಇನ್ನೊಂದು 2ನೇ ಕಾರಣ ಏನಿರ್ಬೋದು, ಆ ಕಾರಣಕ್ಕೆ ನಾವು ಬರೋದಾದ್ರೆ ಈ ಕಾರಣದ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ನಾವು ನೋಡಿದ್ವಿ. ಯಾಕೆಂದ್ರೆ US GDP ಡೇಟಾ ರಿಲೀಸ್ ಆಗಿತ್ತು ನಿನ್ನೆ. ಸೊ GDP ಡೇಟಾ ನೋಡಬಹುದು, 2% ಎಸ್ಟಿಮೇಷನ್ಸ್ ಇತ್ತು, ಬಂದಿದ್ದು 2.8%. ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ನಮ್ಮ ಮಾರ್ಕೆಟ್ ಮೇಲೆ ಎಸ್ಪೆಷಲಿ ಮಾಡಿರುತ್ತೆ. ಯಾಕೆಂತಂದ್ರೆ ನೀವು ಮೆಟಲ್ ಹಾಗೂ IT ಸೆಕ್ಟರ್ ನ ರ್ಯಾಲಿಯನ್ನ ನೋಡಿದ್ದೀರಿ. ಸೊ ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ, ಅಮೆರಿಕದ GDP ಇಂಪ್ರೂವ್ ಆದ್ರೆ, ಹಾಗೆ ರೇಟ್ ಕಟ್ ಫೆಡ್ ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಔಟ್ ಪರ್ಫಾರ್ಮ್ ಮಾಡುವಂತ ಸೆಕ್ಟರ್ ಅಂದ್ರೆ ಅದು IT. ಸೊ ಇವತ್ತು ಮೆಟಲ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಿದೆ ಇಲ್ಲಿನ ಈ ರೀತಿಯ ಡೇಟಾ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ದೊಡ್ಡ ಇಂಪ್ಯಾಕ್ಟ್ ಆಗಿಲ್ಲ, ಹಂಗ್ ನೋಡಿದ್ರೆ ಒಳ್ಳೆ ರ್ಯಾಲಿ ಹೋಗಿ ನಂತರ ಡೌನ್ ಆಗಿದೆ. ಬಟ್ ನಮ್ಮ ಮಾರ್ಕೆಟ್ ಮೇಲಂತೂ ತುಂಬಾ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಬೀರಿದೆ ಅಂತಾನೆ ಹೇಳ್ಬೋದು. ಇದು ಹಾಗಾದ್ರೆ ಇದು ಜಾಸ್ತಿ ಬಂದ್ರೆ ಯಾಕೆ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರಬೇಕು? ಇದನ್ನ ಕೆಲವರು ಕೇಳುವಂತ ಸಾಧ್ಯತೆ ಇದೆ. ಯಾಕೆಂತಂದ್ರೆ GDP ಡೇಟಾ ಇಂಪ್ರೂವ್ ಆದ್ರೆ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಜುಲೈ 31ಕ್ಕೆ ಮೀಟಿಂಗ್ ಇದೆ. ಸೊ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಚಾನ್ಸಸ್ ಅನ್ನ ನೋಡಬಹುದು. ಎಸ್ಪೆಷಲಿ ಟ್ರೇಡರ್ಸ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ. ಟ್ರೇಡರ್ಸ್ ಸಿ ದ ಓಟ್ಸ್ ಆಫ್ ಎ ಫೆಡ್ ರೇಟ್ ಕಟ್ ಬೈ ಸೆಪ್ಟೆಂಬರ್ ಅಟ್ 100%. ಹಾಗೆ ಎಕ್ಸ್ಪೆಕ್ಟೇಷನ್ ಸ್ಪೈಕ್ ಫಾರ್ ಎ ಫೆಡ್ ರೇಟ್ ಕಟ್. ಇದು 2 ವೀಕ್ಸ್ 1 ವೀಕ್ ಆಗೋ ಬಂದಿರುವಂತ ಎಕ್ಸ್ಪೆಕ್ಟೇಷನ್ ಯಾವಾಗ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆದಾಗ. ಈಗ GDP ಡೇಟಾ ಕೂಡ ರಿಲೀಸ್ ಆಗಿದೆ. ಸೊ GDP ಡೇಟಾ ಕೂಡ ಸ್ಟ್ರಾಂಗ್ ಇದೆ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಜುಲೈ 31ರ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಚಾನ್ಸಸ್ ಇದೆ ಅಂತ. ಸೊ ಇದು ಕೂಡ ನಮ್ಮ IT ಸೆಕ್ಟರ್ ನ ಮೇಲೆ ಭರ್ಜರಿ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು. 921 ಪಾಯಿಂಟ್ಸ್ ಅಥವಾ 2.3% ರ್ಯಾಲಿ ಕಂಡು ಬರ್ಲಿಕ್ಕೆ ಕಾರಣ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ನಿಫ್ಟಿ IT ಇವತ್ತು. ಯಾಕಂದ್ರೆ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೆ, ನಿಫ್ಟಿ IT ಕೂಡ ಒನ್ ಆಫ್ ದ ಹೆವಿ ವೇಟ್ ಸೆಕ್ಟರ್. ಮೊದಲಿಗೆ ಫೈನಾನ್ಷಿಯಲ್ ಸರ್ವಿಸಸ್ ಇದ್ರೆ, ಸೆಕೆಂಡ್ ಈಗ ಆಯಿಲ್ ಅಂಡ್ ಗ್ಯಾಸ್ ಇದೆ, ಥರ್ಡ್ IT ಅಂಡ್ FMCG ಫೋರ್ತ್ ಇದೆ. ಸೊ ಹಾಗಾಗಿ ಇವುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಬೀಳುತ್ತೆ. ಇವತ್ತು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ರಿಂದ ಭರ್ಜರಿ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಇಲ್ಲಿ ನೋಡಬಹುದು, analysts at ICICI Securities suggest that the sustaining the 24,000 mark would enable the Nifty to bounce towards a new all-time high. They note that stock-specific action, sectoral rotation, the progression of FY25 earnings season and global developments will be key factors. So ಇದೇ ಆಗ್ತಾ ಇರೋದು, ಗ್ಲೋಬಲ್ ಡೆವಲಪ್ಮೆಂಟ್ಸೇ
ನಮ್ಮ ಮಾರ್ಕೆಟ್ನ ಮತ್ತೊಮ್ಮೆ ಆಲ್ ಟೈಮ್ ಹೈಗೆ ಕರ್ಕೊಂಡು ಹೋಗ್ತಾ ಇರೋದು. ಜೊತೆಗೆ ಎಲ್ಲೂ ಕೂಡ ನೋಡ್ಬೋದು ವಿ.ಕೆ. ವಿಜಯ್ ಕುಮಾರ್, ಚೀಫ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಸ್ಟ್, ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸಸ್, ಕಾಷನ್ ದ ವ್ಯಾಲ್ಯೂಯೇಷನ್ಸ್ ಕುಡ್ ಹಿಂಡರ್ ದ ಬುಲ್ ರನ್. ಯಾಕೆ ಅವ್ರು ಹೇಳ್ತಾರೆ, ಈ ನೋಟೆಡ್ ದಟ್ ವೆಲ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಆರ್ ಫೇರ್ಲಿ ವ್ಯಾಲ್ಯೂಡ್. ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಹೆವಿ ರ್ಯಾಲಿ ಬಂದಿಲ್ಲ, ಹಾಗಾಗಿ ಫೇರ್ಲಿ ವ್ಯಾಲ್ಯೂಡ್. ಹಾಗೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ರಿಮೈನ್ ಓವರ್ ವ್ಯಾಲ್ಯೂಡ್, ಸಜೆಸ್ಟಿಂಗ್ ದಟ್ ಇನ್ವೆಸ್ಟರ್ಸ್ ಶುಡ್ ಫೋಕಸ್ ಆನ್ ಹೈ ಕ್ವಾಲಿಟಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್. ಸೊ ಇದನ್ನ ಹೇಳ್ತಾರೆ. ಅಂದ್ರೆ ಆಲ್ಮೋಸ್ಟ್ ನಿಫ್ಟಿ 50 ಹಲವಾರು ಸ್ಟಾಕ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೇ ಇಲ್ಲ. ನೀವು ಉದಾಹರಣೆಗೆ ಬ್ಯಾಂಕಿಂಗ್ ಸ್ಟಾಕ್ಗಳಲ್ಲಿ ಕೋಟಕ್ ಬ್ಯಾಂಕ್ ಆಗ್ಬೋದು, ICICI ಆಗ್ಬೋದು, HDFC ಆಗ್ಬೋದು, ನೋಡಿ ಭರ್ಜರಿ ರ್ಯಾಲಿ ಎಲ್ಲೂ ಕಂಡು ಬಂದಿಲ್ಲ. ಸೊ ಆ ರೀತಿಯ ಕಂಪನಿಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾರೆ ಇವರು. ಇದು ಶಾರ್ಟ್ ಟರ್ಮ್ ರೊಟೇಷನ್ಗಳು, ಎಸ್ಪೆಷಲಿ ವ್ಯಾಲ್ಯೂಯೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್, ನಾವು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಕಂಪನಿಗಳನ್ನ ಜಸ್ಟ್ 5 ವರ್ಷ 10 ವರ್ಷ ಹೋಲ್ಡ್ ಮಾಡೋದು. ಹಾಗಾಗಿ ನಾವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಹೋಲ್ಡ್ ಮಾಡಬೇಕು. ಸ್ಮಾಲ್ ಕ್ಯಾಪ್ ಆಗಲಿ, ಲಾರ್ಜ್ ಕ್ಯಾಪ್ ಆಗಲಿ, ಮಿಡ್ ಕ್ಯಾಪ್ ಆಗಲಿ. ಯಾಕಂದ್ರೆ ನಮ್ಮ ಟಾರ್ಗೆಟ್ 10, 20, 30% ಅಥವಾ 100% ಅಲ್ಲ, 200, 300, 500, 1000% ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದು. ಹಾಗಾಗಿ ಜಸ್ಟ್ ನಮ್ಮ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡಬೇಕು ಅಷ್ಟೇ. ಸೊ ಮೇಜರ್ ಆಗಿ ಇವತ್ತಿನ ರ್ಯಾಲಿಗೆ 2 ಕಾರಣಗಳು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಬಜೆಟ್ ನಂತರ ಎಕ್ಸ್ಪೈರಿ ಡೇಗೆ ವೇಟ್ ಮಾಡಿ ಬಿಗ್ ಪ್ಲೇಯರ್ಸ್ ಪೊಸಿಷನ್ ಅನ್ನು ತಗೊಂಡಿರ್ತಾರೆ ಅಂತ ಚಾನ್ಸಸ್ ಇರುತ್ತೆ. ನಂತರ USA ಇಂದ ಬಂದಂತ GDP ಡೇಟಾ ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದುಕೊಟ್ಟಿದೆ. ಹಾಗೆ ಇದ್ರ ಜೊತೆ ಇನ್ನೂ ಸಣ್ಣ ಪುಟ್ಟ ಕಾರಣಗಳು ಹಲವಿರ್ತವೆ. ಜೊತೆಗೆ ಈಗ ಅರ್ನಿಂಗ್ ಸೀಸನ್, ಕಂಪನಿಗಳ ರಿಸಲ್ಟ್ ಚೆನ್ನಾಗಿರೋದು ಕೂಡ ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿರುತ್ತೆ. ಸೊ ಇನ್ನೂ ಸಣ್ಣ ಪುಟ್ಟ ಕಾರಣಗಳಿರುತ್ತೆ, ಅದು ಇಲ್ಲ ಅಂತಲ್ಲ. ಬಟ್ ಮೇಜರ್ ಕಾರಣಗಳು ಅಂದಾಗ ಈ 2 ಮುಂಚೂಣಿಯಲ್ಲಿ ನಿಲ್ಲುತ್ತೆ ಅಂತಾನೆ ಹೇಳ್ಬೋದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.